ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ವತಿಯಿಂದ ಮಾನ್ವಿ ಪಟ್ಟಣದಲ್ಲಿ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಜಾಥಾ ಗುರುವಾರ ಪಟ್ಟಣದ ವಾಲ್ಮೀಕಿ ವೃತ್ತ, ಬಸವ ವೃತ್ತ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಉದ್ದೇಶಿಸಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಆದ ಅಡ್ವೊಕೇಟ್ ತಾಹಿರ್ ಮಾತನಾಡುತ್ತಾ, ಕಲ್ಯಾಣ ಕರ್ನಾಟಕ ಎಂತಹ ಸುಂದರ ಹೆಸರು ನಮ್ಮ ಈ ಭಾಗಕ್ಕೆ. ಅಂದ್ರೆ ಹೆಸರಿಗೆ ತಕ್ಕಂತೆ ಈ ಭಾಗದ ಕಲ್ಯಾಣ ಆಗ್ತಾ ಇದೆಯಾ? ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷಗಳು ಕಳೆದಿವೆ. ಆದರೆ ನಮ್ಮ ಭಾಗದ ಜಿಲ್ಲೆಗಳು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಿದೆ. 2013ರಲ್ಲಿ 371 ಜೆ ಕಾಲಂ ಜಾರಿಯಾಗಿದ್ರೂ ಕೂಡ ಇದುವರೆಗೂ ಸಮರ್ಪಕವಾಗಿ ಅನುಷ್ಠಾನಗೊಂಡಿಲ್ಲ. ಆರೋಗ್ಯ, ಶಿಕ್ಷಣ, ಮೂಲ ಸೌಕರ್ಯ ಸಿಗದೆ 8 ಜಿಲ್ಲೆಗಳು ಪರಿತಪಿಸ್ತಾ ಇದೆ. ಅಗತ್ಯಕ್ಕನುಗುಣವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲ. ಈ ಭಾಗದಲ್ಲಿ 80,000 ಉದ್ಯೋಗಗಳು ಖಾಲಿ ಇದೆ. ಇದರಲ್ಲಿ 22,000 ಶಿಕ್ಷಕರ ಉದ್ಯೋಗಗಳು ಕೂಡ ಭರ್ತಿಯಾಗಿಲ್ಲ. ಇಂತಹ ಪರಿಸ್ಥಿತಿ ಶೈಕ್ಷಣಿಕ ಸುಧಾರಣೆ ಹೇಗೆ ಸಾಧ್ಯ? ಪ್ರತಿ ವರ್ಷ 10,000 ವಿದ್ಯಾರ್ಥಿಗಳು ಪದವಿ ಮುಗಿಸಿ ಉದ್ಯೋಗಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಕಾರ್ಮಿಕರು ಮಹಾನಗರಗಳಿಗೆ ಗುಳೆ ಹೋಗ್ತಾ ಇದ್ದಾರೆ. ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇಲ್ಲ. 5.1% ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗ 1.77% ತಲಾ ಆದಾಯವಿದ್ದು ಇಷ್ಟು ವ್ಯತ್ಯಾಸ ಯಾಕೆ? ಈ ತಾರತಮ್ಯ ಸರಿಯೇ ಎಂದು ಪ್ರಶ್ನೆ ಮಾಡಿದ್ರು. ಈ ಭಾಗದ ಸಚಿವರು, ಸಂಸದರು, ಶಾಸಕರು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ, ಅಧಿಕಾರಕ್ಕಾಗಿ ಮಾತ್ರ ಹಾತೊರೆಯುತ್ತಿದ್ದಾರೆ ಎಂದಿದ್ದಾರೆ. ಕೇವಲ ಕೌಡೆ ಕಾಸಿನ ಏನು ನೀವು ಕಮಿಷನ್ ಬರುವಂಥ ದಂಧೆಗಳು ಏನಿದ್ದಾವೆ, ಕಳಪೆ ಕಾಮಗಾರಿಗಳು ಮಾಡಿಕೊಂಡು ಜೇಬಲ್ಲಿ ಕಮಿಷನ್ ಹಾಕ್ಕೊಂಡು ನೀವು ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದ್ರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕವಾಗಿ ರಾಜಕಾರಣಿಗಳು ಮಾತ್ರ ಕಲ್ಯಾಣವಾಗಿದ್ದಾರಾ ಅಥವಾ ಜನರು ಕಲ್ಯಾಣವಾಗಿದ್ದಾರಾ? ಹಾಗೆ ಈ ದೂರಾಡಳಿತ ಈ ಭಾಗದಲ್ಲಿ ನಾವು ಅದರ ಬಗ್ಗೆ ಕೂಡ ಸ್ಟಡಿ ಮಾಡಿದಾಗ ಒಂದು ಅಚ್ಚರಿಯ ಸಂಗತಿ ನಮ್ಮ ಮುಂದೆ ಬಂದಿದ್ದೇನೆಂದರೆ, ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳಕ್ಕಿಂತ ಹೆಚ್ಚು ಈ ಭಾಗದ ರಾಜಕಾರಣಿಗಳು ಅತಿ ಶ್ರೀಮಂತರಾಗಿದ್ದಾರೆ. ಇಲ್ಲಿನ ಜನ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ. ಇಲ್ಲಿನ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ. ಇಲ್ಲಿ ನೀವು ಆಯ್ಕೆ ಮಾಡಿ ಅವರನ್ನು ಕಳಿಸ್ತೀರಾ?